ಗೊತ್ತಾಗೋದಿಲ್ಲ. ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ನಿಮ್ಮ ಮಗುವಿನ ಬೆಳವಣಿಗೆಗೆ, ನಿಮ್ಮ ಮಗುವಿನ ಹೆಲ್ತ್ಗೆ ಏನೆಲ್ಲ ಇಂಪಾರ್ಟೆಂಟ್, ಯಾವ ಥರದ ಫುಡ್ಗಳನ್ನ ಕೊಡಬೇಕು ಅನ್ನೋದನ್ನೆಲ್ಲ ನಾನು ಹೇಳ್ತೀನಿ. ದಯವಿಟ್ಟು ಸ್ಕಿಪ್ ಮಾಡದೇ ನೋಡಿ. ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ಪ್ರೀತಿಯ ಚೈತ್ರ. ಸೊ ಇವತ್ತಿನ ವಿಡಿಯೋದಲ್ಲಿ ಮಗು 7 ತಿಂಗಳಿಗೆ ಬಂದಾಗ ಏನೆಲ್ಲ ಫುಡ್ನ ಕನ್ಸ್ಯೂಮ್ ಮಾಡಬೇಕು, ಏನೆಲ್ಲ ಫುಡ್ನ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಎಕ್ಸಾಕ್ಟಾಗಿ ಈ ಟೈಮಲ್ಲಿ ವಾಯ್ಸ್ ಡಯಟ್ ಚಾರ್ಟ್ ಅನ್ನೋದನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಏನೆಲ್ಲ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು, ಮಗು 7 ತಿಂಗಳಿಗೆ ಬಂದಾಗ ಮಗುವಿನ ಮೈಲ್ ಸ್ಟೋನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಳ್ಳೋಣ. ಸೊ ಮಗುವಿಗೆ ನಾವು ಎಷ್ಟು ತಿನ್ನಿಸ್ತಾ ಇದ್ದೀವಿ ಅನ್ನೋದಕ್ಕಿಂತ ನಾವು ರೈಟ್ ವೇಯಲ್ಲಿ ತಿನ್ನಿಸ್ತಾ ಇದ್ದೀವ, ರೈಟ್ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀವ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮಕ್ಕಳ ಈ 7 ಮಂತ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಮಕ್ಕಳ ಬೆಳವಣಿಗೆ ರ್ಯಾಪಿಡ್ ಆಗಿ ಆಗ್ತಾ ಇರುತ್ತೆ. ಸೊ ಈ ಟೈಮಲ್ಲಿ ಮಕ್ಕಳ ಮೈಲ್ ಸ್ಟೋನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಆ್ಯಂಡ್ ಮಕ್ಕಳ ಫುಡ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗ್ತಾ ಇರುತ್ತೆ. ಈ ಏಜಲ್ಲಿ ನೋಟಿಸ್ ಮಾಡಿದರೆ ಮಕ್ಕಳು ಏನಿದಾರಲ್ಲ ಅವರು ಫಿಸಿಕಲಿ ಆ್ಯಕ್ಟಿವ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸೊ ಈ ಟೈಮಲ್ಲಿ ನಾವು ಅವರಿಗೆ ಐರನ್ ಯುಕ್ತ ಆಹಾರಗಳು, ಪ್ರೋಟೀನ್ ಯುಕ್ತ ಆಹಾರಗಳು, ಕ್ಯಾಲೋರಿಕ್ ಆಹಾರಗಳನ್ನು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇವಾಗ ನಾವು ಫಸ್ಟ್ ಮಕ್ಕಳ ಡಯಟ್ ಚಾರ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡಯಟ್ ಚಾರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ, ನಾವು ಅದನ್ನು ಮೇಂಟೈನ್ ಮಾಡಲೇಬೇಕಾಗತ್ತೆ. ಸೊ ಮಕ್ಕಳ 7 ಮಂತ್ಸಲ್ಲಿ ಮಕ್ಕಳು ಯಾವಾಗ 7 ಮಂತ್ಸಿಗೆ ಬರ್ತಾರೆ ಆಗ ನಾವು ಆಲ್ಮೋಸ್ಟ್ ಮಕ್ಕಳಿಗೆ 2 ರಿಂದ 3 ಟೈಮ್ ಅಂದರೆ 2 to 3 ಟೈಮ್ಸ್ ಸಾಲಿಡ್ಸ್ ಅನ್ನ ಅಥವಾ ಈ ಮೇಲಿನ ಆಹಾರಗಳನ್ನು ಕೊಡಬೇಕಾಗತ್ತೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ನೀವು ಈ ಮೇಲಿನ ಆಹಾರನ ಕೊಡ್ತಾ ಇದ್ದೀರಾ ಅಂತ ಅಂದರೆ ಬ್ರೆಸ್ಟ್ ಫೀಡಿಂಗ್ ಎದೆ ಹಾಲು ಏನಂತೀವಲ್ಲ ಅದು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ. ಎದೆ ಹಾಲು ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್, ಅಥವಾ ಫಾರ್ಮುಲಾ ಫೀಡಿಂಗ್, ಬ್ರೆಸ್ಟ್ ಫೀಡಿಂಗ್ ಏನಂತೀವಲ್ಲ ಅದು ತುಂಬ ಇಂಪಾರ್ಟೆಂಟ್. ಎದೆ ಹಾಲಿನ ಜೊತೆಗೆ ನೀವು ಈ ಮೇಲಿನ ಆಹಾರಗಳನ್ನು ಕೊಡಬೇಕಾಗತ್ತೆ. ಇದು ಮಕ್ಕಳ ವೇಟ್ ಗೇನ್ಗೆ ಹೆಲ್ಪ್ ಮಾಡುತ್ತೆ. ಸೊ ಮಗು 7 ಮಂತ್ಸಿಗೆ ಬಂದಾಗ ಎಲ್ಲ ತಾಯಿಯರು ಆಲ್ಮೋಸ್ಟ್ ಆಗಿ ಫೇಸ್ ಮಾಡೋದು ಏನಪ್ಪ ಅಂದರೆ ಮಗು ಈ ಮೇಲಿನ ಆಹಾರಗಳನ್ನು ತಿಂತಾ ಇಲ್ಲ, ರಿಜೆಕ್ಟ್ ಮಾಡ್ತಾ ಇದೆ, ಊಟ ಮಾಡ್ತಾ ಇಲ್ಲ, ಏನು ತಿಂತಾ ಇಲ್ಲ, ಹೀಗೆ ಮಾಡಿದರೆ ನಮ್ಮ ಮಗು ಹೇಗೆ ಬೆಳವಣಿಗೆ ಆಗತ್ತೆ, ಈ ಥರ ಮಾಡಿದರೆ ಬೆಳವಣಿಗೆ ಆಗಲ್ಲ ಅನ್ನೋದು ತುಂಬ ಮದರ್ಸ್ನ ಕಂಪ್ಲೇಂಟ್ ಆಗಿರುತ್ತೆ. ಓಕೆ, ಸೊ ನೀವು ಅದನ್ನು ಏನಪ್ಪ ಅಂದರೆ ತುಂಬ ಮಗುವಿಗೆ ಪ್ರೆಷರ್ ಹಾಕೋಕೆ ಹೋಗಬಾರ್ದು. ನಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅಷ್ಟೇ ಮಗು ತಿನ್ನಬೇಕು ಅಂತ ಮಗುವಿಗೆ ಪ್ರೆಷರ್ ಹಾಕೋಕೆ ಹೋಗಬಾರ್ದು. ಓಕೆ, ಆಲ್ಮೋಸ್ಟ್ ಎಲ್ಲ ತಂದೆ ತಾಯಿಯರಿಗೂ ಮಗು ಇಷ್ಟೇ ಆಹಾರ ತಿನ್ನಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಕರೆಕ್ಟ್ ಅಲ್ವಾ? ಸೊ ನಾವು ಆ ಎಕ್ಸ್ಪೆಕ್ಟೇಷನ್ನ ಮಕ್ಕಳ ಮೇಲೆ ಪ್ರೆಷರ್ ಹಾಕೋಕೆ ಹೋಗಬಾರ್ದು. ಫಾರ್ ಎಕ್ಸಾಂಪಲ್ ಹೇಳಬೇಕಂತ ಹೇಳಿದ್ರೆ ಈಗ ಮಗುವಿಗೆ ಒಂದು 1/4 ಬಾಟಲ್ ಅದಕ್ಕೆ ತಿನ್ನಿಸ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ತಾಯಿಗಿರುತ್ತೆ. ಸೊ ಅನ್ಫಾರ್ಚುನೇಟ್ಲಿ ಮಗುವಿಗೆ ಅಷ್ಟು ತಿನ್ನೋದಕ್ಕೆ ಆಗೋದಿಲ್ಲ. ಸೊ ಮಗು ತಿಂದಿಲ್ಲ ಅಂತ ಹೇಳಿದ್ರೆ ಡೋಂಟ್ ವರಿ, ಪೇಷನ್ಸ್ ಇಟ್ಕೋಬೇಕು. ಮಗು 1/4% ತಿಂದಿಲ್ಲ, ಹೀಗೆ ಮಾಡಿದರೆ ಹೇಗೆ ಬೆಳವಣಿಗೆ ಹೇಗಾಗುತ್ತೆ ಮಗುವಿದು, ನೆಕ್ಸ್ಟ್ ಆರೋಗ್ಯದ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ, ಮಗು ಹೇಗೆ ಬೆಳವಣಿಗೆ ಆಗುತ್ತೆ, ವೇಟ್ ಗೇನ್ ಹೆಂಗಾಗುತ್ತೆ ಅಂತ ಟೆನ್ಷನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಆ ಥರ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇವತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆಯಲ್ಲ ಅದನ್ನು ಮಗು ರೀಚ್ ಮಾಡಿಲ್ಲ ಅಂದರೆ ಡೋಂಟ್ ವರಿ, ಪೇಷನ್ಸ್ ಇಟ್ಕೊಳ್ಳಿ. ನೆಕ್ಸ್ಟ್ ಡೇ ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡುತ್ತೆ. ಸೊ ಒಂದೇ ಸಲ ಮಗು ನಮ್ಮ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡಬೇಕು, ಇಷ್ಟೇ ಆಹಾರ ತಿನ್ನಬೇಕು ಅನ್ನೋದನ್ನು ಮಗುವಿನ ಮೇಲೆ ಪ್ರೆಷರ್ ಹಾಕಕ್ಕೆ ಹೋಗ್ಬಾರ್ದು. ಆ ಥರ ನೀವು ಪ್ರೆಷರ್ ಹಾಕಿದ್ರಿ ಅಂದರೆ ಅದು ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ನೆಕ್ಸ್ಟ್ ಟೈಮ್ ನೀವು ಮಗುವಿನ ಮುಂದೆ ಆಹಾರ ತಂದಿಟ್ಟ ತಕ್ಷಣ ಮಗು ಭಯ ಪಡೋಕ್ಕೆ ಶುರು ಮಾಡುತ್ತೆ. ಫೋರ್ಸ್ಫುಲಿ ತಿನ್ನಿಸೋದಕ್ಕೆ ಹೋಗಬಾರ್ದು. ಸೊ ಬಿ ಪೇಷನ್ಸ್ ಇಟ್ಕೊಂಡ್ರೆ ಮಗು ನೆಕ್ಸ್ಟ್ ಟೈಮ್ ನಿಮ್ಮ ಪ್ರೀತಿ ಏನಿದೆಲ್ಲ, ನಿಮ್ಮ ಪೇಷನ್ಸ್ ಏನಿದೆ ಮಗುವಿನ ವೇಟ್ ಗೇನ್ ಆಗೋದಕ್ಕೆ ಹೆಲ್ಪ್ಫುಲ್ ಮಾಡುತ್ತೆ. ಯಾವುದೇ ಕಾರಣಕ್ಕೂ ಮಗು ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿಲ್ಲ ಅಂದರೆ ಫೋರ್ಸ್ಫುಲಿಯಾಗಿ ತಿನ್ನಿಸೋದಕ್ಕೆ ಹೋಗಲೇಬೇಡಿ. ಯಾವುದೇ ಥರದ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬಾರ್ದು. ಯಾರೋ ಮನೆಯವ್ರು ಹೇಳಿದ್ರು ಅಥವಾ ಯಾರೋ ಡಾಕ್ಟರ್ ನಮ್ಗೆ ಈ ಥರ ಹೇಳಿದ್ರು ಅಂತೆಲ್ಲ ಹೊರಗಿನವ್ರು ಬಂದು ಹೇಳ್ತಾರೆ, ಅಥವಾ ಈ ಥರ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇತ್ತು, ಮಕ್ಕಳಿಗೆ ಉಪ್ಪು ಖಾರ ಕೊಡಬಾರ್ದು ಅಂತೆಲ್ಲ ತೋರಿಸ್ತಾ ಇತ್ತು ಅಂತೆಲ್ಲ ಹೊರಗಿನವ್ರು ಬಂದು ಹೇಳ್ತಾರೆ. ಸೊ ನೀವು ಅದನ್ನು ಯಾವುದನ್ನು ತಲೆಗೆ ಹಾಕೋಬಾರ್ದು. ಸೊ ಮಗುವಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಫಸ್ಟ್ ತಿಳ್ಕೋಬೇಕು. ಮಗು ಯಾವಾಗ 7 ಮಂತ್ಸ್ ಇನ್ನಾಗತ್ತೆ ಆಗ ಮಗುವಿಗೆ ಟೇಸ್ಟ್ ಬರುವಂಥ ಫುಡ್ನ ಕೊಡಬೇಕು. ಅಂದರೆ ಉಪ್ಪು ಖಾರ ಹಾಕಿ ಕೊಡೋ
ಊಟ ಕೊಡಬೇಕು, ಪ್ರೋಟೀನ್ಸ್ ಯುಕ್ತ ಊಟ ಕೊಡಬೇಕು, ವಿಟಮಿನ್ಸ್ ಯುಕ್ತ ಆಹಾರ ಕೊಡಬೇಕು, ಐರನ್ ಯುಕ್ತ ಆಹಾರ ಕೊಡಬೇಕು. ಈ ಥರದ್ದು ಯಾವುದೇ ನೀವು ಆಹಾರನ ಮಗುವಿಗೆ ಸರಿಯಾಗಿ ಕೊಡ್ತಾ ಇಲ್ಲ ಅಂದರೆ ಮಗು ಬೆಳವಣಿಗೆ ಆಗೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಸೊ ಯಾರೋ ಹೇಳಿದ್ರು, ಈ ಥರ ಹೇಳಿದ್ರು ಅಂತ ಯಾರ ಮಾತಿಗೂ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಮಗುವಿಗೆ ಯಾವಾಗ 7 ಮಂತ್ಸಿಗೆ ಬರುತ್ತೆ ಆಗ ನೀವು ಉಪ್ಪು ಖಾರಯುಕ್ತ ಇರುವಂಥ ಆಹಾರನ ಕೊಡ್ಬೋದು. ಅನ್ನ ಸಾಂಬಾರು ಕೊಡ್ಬೋದು. ನೀವು ಮನೇಲಿ ಏನು ಮಾಡ್ತೀರಾ ಅದನ್ನೆಲ್ಲ ಮಗುವಿಗೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಿಸೋದಕ್ಕೆ ಶುರು ಮಾಡಬೇಕು. ಒಂದೇ ಸಲ ಮಗು ಅಷ್ಟು ತಿಂದ್ಬಿಡಲ್ಲ. ನೀವೇನು ಬೌಲಲ್ಲಿ ಹಾಕಿರ್ತೀರಾ ಇಷ್ಟು ತಿನ್ನಬೇಕು ಅಂತ ಹೇಳಿ ಅಷ್ಟು ಒಂದೇ ಸಲ ತಿನ್ನಲ್ಲ. ಡೇ ಬೈ ಡೇ ಮಗು ಹಾಗೆ ಊಟನ ಜಾಸ್ತಿ ಜಾಸ್ತಿ ತಿನ್ನೋಕೆ ಶುರು ಮಾಡುತ್ತೆ. ಯಾವಾಗ ಮಗುವಿನ ಬೆಳವಣಿಗೆ ಆಗ್ತಾ ಹೋಗುತ್ತೆ ಆಗ ಮಗುವಿನ ಹಸಿವೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಾಗಾಗಿ ಫಸ್ಟ್ ಡೇ ಮಗು ಇಷ್ಟೇ ತಿನ್ನಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಮಗುವಿನ ಮೇಲೆ ಹಾಕಬಾರ್ದು. ಸೊ ಡೇ ಬೈ ಡೇ ಮಗು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪೇಷನ್ಸ್ ಇಟ್ಕೊಂಡು ಇರಬೇಕಾಗತ್ತೆ. ಓಕೆ, ನೀವು ಏನಾದರೂ ಫೋರ್ಸ್ಫುಲಿ ಈಗ ಫಾರ್ ಎಕ್ಸಾಂಪಲ್ ಮಗು ಊಟ ತಿಂತಾ ಇಲ್ಲ, ನೀವು ಏನು ಊಟ ಮಾಡಿಸಿದ್ದೀರಾ ಅದು ತಿಂತಾ ಇಲ್ಲ ಮಗು. ಸೊ ಹಾಗಾಗಿ ಮಗು ಊಟ ತಿಂತಾ ಇಲ್ಲ, ಖಾಲಿ ಹೊಟ್ಟೆಲಿರುತ್ತೆ, ಹಸ್ಕೊಂಡಿರುತ್ತೆ, ಬೆಳವಣಿಗೆ ಆಗಲ್ಲ ಅಂತ ಹೇಳಿ ಫೋರ್ಸ್ಫುಲಿಯಾಗಿ ಏನು ಫೀಡಿಂಗ್ ಮಾಡೋಕ್ಕೆ ಶುರು ಮಾಡ್ತೀರಾ, ಎದೆ ಹಾಲು ಕೊಡೋಕ್ಕೆ ಶುರು ಮಾಡ್ತೀರಾ. ಸೊ ಫೋರ್ಸ್ಫುಲಿಯಾಗಿ ತಿನ್ನಿಸೋದಕ್ಕೆ ಶುರು ಮಾಡ್ತೀರಾ. ಆ ಥರ ಮಗುವಿನ ಮೇಲೆ ಎಫೆಕ್ಟ್ ಬಿದ್ದುಬಿಡುತ್ತೆ. ಅದು ಆ ಥರ ನೀವು ಮಾಡಿದ್ರಿ ಅಂದರೆ ಮಗುವಿನ ಮೇಲೆ ಎಫೆಕ್ಟ್ ಬೀಳುತ್ತೆ. ನೆಕ್ಸ್ಟ್ ಟೈಮ್ ನೀವು ಮಗುವಿನ ಮುಂದೆ ಆಹಾರ ತಂದಿದ ತಕ್ಷಣ, ಊಟದ ಪ್ಲೇಟಲ್ಲಿ ಊಟ ತಂದ ತಕ್ಷಣ ಮಗು ಭಯ ಪಡೋಕ್ಕೆ ಶುರು ಮಾಡುತ್ತೆ, ವಾಮಿಟಿಂಗ್ ಶುರುವಾಗುತ್ತೆ. ಸೊ ಹಾಗಾಗಿ ಫೋರ್ಸ್ಫುಲಿಯಾಗಿ ತಿನ್ನಿಸೋದಕ್ಕೆ ಹೋಗಬೇಡಿ. ಡೇ ಬೈ ಡೇ ಮಗುನೇ ಜಾಸ್ತಿ, ಮಗುವಿನ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋದಾಗ ಮಗುವಿನ ಹಸಿವೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಫೇಸಲ್ಲಿ ನೀವು ಮಕ್ಕಳಿಗೆ ಫೋರ್ಸ್ಫುಲಿಯಾಗಿ ತಿನ್ನಿಸಿಲ್ಲ, ಪೇಷನ್ಸಿಂದ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮಿಂದ ಮಕ್ಕಳು ಇಷ್ಟಪಟ್ಟು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಮಕ್ಕಳ ಡಯಟ್ ಚಾರ್ಟ್ ಹೇಗಿರಬೇಕು ಅಂತ ಅಂದರೆ ಫಸ್ಟ್ ಆಫ್ ಆಲ್ ಮಗು ಎದ್ದ ತಕ್ಷಣ ಮಗುವಿಗೆ ಬ್ರೆಸ್ಟ್ ಫೀಡಿಂಗ್, ಫಾರ್ಮುಲಾ ಫೀಡಿಂಗ್, ಏನು ಎದೆ ಹಾಲು ಇರ್ತೀವಲ್ಲ ಅದನ್ನು ಫಸ್ಟ್ ಕೊಡಬೇಕು. ಅದು ತುಂಬ ಇಂಪಾರ್ಟೆಂಟ್. ಸೊ ರೆಕಮೆಂಡೆಡ್ ಫುಡ್ ಅಂತ ಹೇಳಿದ್ರೆ ಬನಾನಾ, ಸ್ವೀಟ್ ಪೊಟೆಟೊ, ಗ್ರೀನ್ ಕಿಚಡಿ, ಕರ್ಡ್, ಅವಕಾಡ ಈ ಥರದನ್ನೆಲ್ಲ ನೀವು ಕೊಡ್ತಾ ಇರಬೇಕಾಗತ್ತೆ. ಸೊ ಮಗು ಬೆಳಿಗ್ಗೆ ಎದ್ದ ತಕ್ಷಣ ಬ್ರೆಸ್ಟ್ ಫೀಡಿಂಗ್ನ ಮಾಡಬೇಕಾಗತ್ತೆ. ಓಕೆ, ಸೊ ಆಲ್ರೆಡಿ ನಾನು ಹೇಳಿದ್ದೀನಿ. ಸೊ ಬ್ರೆಸ್ಟ್ ಫೀಡಿಂಗ್ ಮಾಡಿದ ತಕ್ಷಣ ಮಗುವಿಗೆ 1.5 hour to 2 hours ಗ್ಯಾಪ್ ಕೊಡಬೇಕಾಗತ್ತೆ. ಅದು ತುಂಬ ಇಂಪಾರ್ಟೆಂಟ್. ಯಾವುದಕ್ಕೂ ಅರ್ಜೆಂಟ್ ಮಾಡೋದಕ್ಕೆ ಹೋಗಬಾರ್ದು. ಅಟ್ಲೀಸ್ಟ್ ಮಗುಗೆ 1.5 hour to 2 hours ಗ್ಯಾಪ್ ಕೊಟ್ಟು ನೆಕ್ಸ್ಟ್ ಬ್ರೇಕ್ಫಾಸ್ಟ್ನ ಇನ್ಕ್ಲೂಡ್ ಮಾಡಬೇಕಾಗತ್ತೆ. ಬ್ರೇಕ್ಫಾಸ್ಟಲ್ಲಿ ಏನೆಲ್ಲ ಕೊಡ್ಬೋದು ಅಂದರೆ ಅಕ್ಕಿ ಗಂಜಿ ಕೊಡ್ಬೋದು, ರಾಗಿ ಗಂಜಿ ಕೊಡ್ಬೋದು, ಓಟ್ಸ್ ಗಂಜಿ ಕೊಡ್ಬೋದು, ಬನಾನನ ಸ್ಮ್ಯಾಶ್ ಮಾಡಿ ಅಂದರೆ ಬನಾನನ ಗಂಜಿ ಥರ ಮಾಡಿಬಿಟ್ಟು ಅದನ್ನು ಬ್ರೆಸ್ಟ್ ಮಿಲ್ಕ್ ಏನಿದೆ ಅದರ ಜೊತೆ ಆ್ಯಡ್ ಮಾಡಿ ಕೊಡಬೇಕಾಗತ್ತೆ. ಸೊ ಇದನ್ನೆಲ್ಲ ಆ್ಯಡ್ ಮಾಡೋದ್ರಿಂದ ಮಗುವಿನ ಬೆಳವಣಿಗೆಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಾನು ಮಗುವಿಗೆ ಬ್ರೇಕ್ಫಾಸ್ಟ್ ಏನು ಕೊಡಬೇಕು ಅನ್ನೋದನ್ನು ಹೇಳಿದೆ. ರಾಗಿ ಗಂಜಿ, ಅಕ್ಕಿ ಗಂಜಿ, ಓಟ್ಸ್ ಗಂಜಿ ಈ ಥರದನ್ನೆಲ್ಲ ಕೊಡಬೇಕಾಗತ್ತೆ. ಅದರ ಜೊತೆಗೆ ತುಪ್ಪನ ಆ್ಯಡ್ ಮಾಡಬೇಕಾಗತ್ತೆ. ತುಪ್ಪ ಮಗುವಿಗೆ ತುಂಬ ಇಂಪಾರ್ಟೆಂಟ್. ಈ ತುಪ್ಪ ಅನ್ನೋದು ವೇಟ್ ಗೇನ್ ಆಗಲಿಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಓಕೆ, ಅಟ್ಲೀಸ್ಟ್ ದಿನಕ್ಕೆ 1-2 ಚಮಚ ತುಪ್ಪನ ಕೊಡೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಅದು ಬದಲಿಗೆ ತುಪ್ಪ ಅನ್ನೋದು ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಓಕೆ, ಇದರ ಜೊತೆ ರಾಗಿ ಸರಿ ಮಾಡೋದಕ್ಕೆ ರೈಟ್ ವೇ ಏನಪ್ಪ ಅಂತ ಹೇಳಿದ್ರೆ ರಾಗಿನ ಚೆನ್ನಾಗಿ ತೊಳೆದು ಮೊಳಕೆ ಬರಿಸಬೇಕು. ಸೊ ಇದನ್ನು ಕೂಡ ಕೊಡ್ಬೋದು, ರಾಗಿ ಗಂಜಿ ಕೊಡ್ಬೋದು. ಇದನ್ನೆಲ್ಲ ಚೆನ್ನಾಗಿ ಮಗುವಿಗೆ ಕೊಡಬೇಕಾಗತ್ತೆ. ಒಂದು ವೇಳೆ ನಿಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕ ಹಾಗೆ ಮಗು ಇದನ್ನು ಯಾವುದನ್ನು ತಿಂದಿಲ್ಲ ಅಂತ ಹೇಳಿದ್ರೆ ಬ್ರೆಸ್ಟ್ ಫೀಡಿಂಗ್ನ ಮಾಡಿ, ಎದೆ ಹಾಲನ್ನ ಕೊಡಿ. ಆದರೆ ಫೋರ್ಸ್ಫುಲಿಯಾಗಿ ಯಾವುದನ್ನು ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಬ್ರೆಸ್ಟ್ ಫೀಡಿಂಗ್ನ ಮಾಡೋದು ಕೂಡ ತುಂಬ ಒಳ್ಳೆಯದು. ಇನ್ ಕೇಸ್ ನೀವು ಮಾಡಿರೋ ಹಾಗೆ ರಾಗಿ ಗಂಜಿ, ಅಕ್ಕಿ ಗಂಜಿ ಇದನ್ನೆಲ್ಲ ಮಗು ಚೆನ್ನಾಗಿ ತಿಂತಾ ಇದೆ, ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಸ್ವಲ್ಪ ರೀಚ್ ಆಗ್ತಾ ಇದೆ ಅಂತ ಅಂದರೆ ಓಕೆ, ತಿಂತಾ ಇದೆ ಅಂದರೆ ತಿನ್ನಿಸಿ. ಎಷ್ಟು ತಿನ್ನಂತೋ ಮಗು ಅಷ್ಟು ತಿನ್ನಿಸಿ. ಆ ಫುಡ್ನ ತಿನ್ನಿಸಿದ ತಕ್ಷಣ ಅರ್ಜೆಂಟಾಗಿ ಇನ್ನೂ ಏನೋ ತಿನ್ನಿಸೋದಕ್ಕೆ ಹೋಗಬಾರ್ದು. ಮಗುವಿಗೆ ಗ್ಯಾಪ್ ಕೊಡಬೇಕು. 1-2 ತಾಸಾದರೂ ಮಗುವಿಗೆ ಗ್ಯಾಪ್ ಕೊಡಬೇಕಾಗತ್ತೆ. ಓಕೆ, 1-2 ತಾಸು ಗ್ಯಾಪ್ ಕೊಟ್ಟು ಆಮೇಲೆ ನೀವು ಬೇಕಾದರೆ ಎದೆ ಹಾಲನ್ನ ಕೊಡ್ಬೋದು, ಬ್ರೆಸ್ಟ್ ಫೀಡಿಂಗ್ನ ಮಾಡ್ಬೋದು. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ತಾ ಇಲ್ಲ ಅಂದರೆ ಡೋಂಟ್ ವರಿ. ಈ ಫೇಸಲ್ಲಿ ಇದೆಲ್ಲ ಕಾಮನ್. ಮಕ್ಕಳು ಡೇ ಬೈ ಡೇ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ. ಮಗುವಿಗೆ ಇನ್ನೂ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕಾಗಿರುತ್ತೆ. ಒಂದೇ ಸಲ ಅಡ್ಜಸ್ಟ್ ಆಗೋದಕ್ಕೆ ಆಗಲ್ಲ ಅಲ್ವಾ? ಸೊ ಡೋಂಟ್ ವರಿ, ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. 2 hours ಬಿಟ್ಟು ಮಗುವಿಗೆ ಬ್ರೆಸ್ಟ್ ಫೀಡಿಂಗ್ ಮಾಡಿ.
ಸೊ ಆ ಗ್ಯಾಪಲ್ಲಿ ಮಗುವಿಗೆ ಎನ್ಕರೇಜ್ ಮಾಡಿ, ಮಗುವಿನ ಆಟ ಆಡಿಸಿ, ಮಗುವಿನ ಎತ್ಕೊಂಡು ಹೋಗಿ, ಮಗುವಿನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಈ ಥರದ್ದನ್ನೆಲ್ಲ ಮಾಡಿ, ಮಗುವಿನ ಜೊತೆ ಗೇಮ್ಸ್ ಆಡಿ. ಮಗು ಆಡ್ತಾ 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 ಮಗುವಿಗೆ ಹಸಿವೆ ಕೂಡ ಜಾಸ್ತಿ ಆಗುತ್ತೆ, ಅದ್ರ ಜೊತೆ ಇಂಟ್ರೆಸ್ಟ್ ಕೂಡ ಬರುತ್ತೆ. ಸೊ ಈ ಥರ ಮಗುವಿಗೆ ಜಾಸ್ತಿ ಆಟ ಆಡಿಸೋದು, ಮಗುವಿನ ಎತ್ಕೊಂಡು ಸುತ್ತಾಡಿಸೋದು, ಈ ಥರ ಎಲ್ಲ ಮಾಡೋದ್ರಿಂದ ಮಗು ಯಾವಾಗ ಆ್ಯಕ್ಟಿವ್ ಆಗಿ ಕೂಡ ಬೆಳೆಯೋಕ್ಕೆ ಶುರುವಾಗುತ್ತೆ. ಸೊ ಜಾಸ್ತಿ ಆಟ ಆಡೋದ್ರಿಂದ ಅಥವಾ ಓಡಾಡೋದ್ರಿಂದ ಮಗುವಿಗೆ ಹಸಿವೆ ಕೂಡ ಜಾಸ್ತಿ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಬಂದರೆ ನೀವು ಮಗುವಿಗೆ ದಾಲ್ ಕಿಚಡಿ ಕೊಡ್ಬೋದು. ಬೇಳೆ ಅಥವಾ ಅನ್ನನ ಬೇಯಿಸ್ಬಿಟ್ಟು ಅನ್ನದ ಜೊತೆ ಬೇಳೆನ ಬೇಯಿಸಿ ಅದನ್ನು ಕಿಚಡಿ ಥರ ಮಾಡಿ ಕೊಡ್ಬೋದು, ಅಥವಾ ಬೇರೆ ಬೇರೆ ವೆರೈಟಿ ತರಕಾರಿಗಳನ್ನ ಹಾಕಿ ಕಿಚಡಿ ಮಾಡಿ ಕೊಡ್ಬೋದು. ಈ ಥರದ್ದನ್ನೆಲ್ಲ ಮಾಡಿ ಮಗುವಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೊಡ್ಬೋದು. ಸೊ ಅದನ್ನು ಕೊಡೋದಕ್ಕೂ ಕೂಡ ಒಂದು ರೀತಿ ಇದೆ. ಓಕೆ, ಮಗು ತುಂಬ ಆ್ಯಕ್ಟಿವ್ ಆಗಿದೆ, ತುಂಬ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದೆ, ಆಟ ಆಡ್ತಾ ಇದೆ ಅಂತಂದರೆ ಮಗುವಿಗೆ ಹಸಿವೆ ಜಾಸ್ತಿ ಆಗುತ್ತೆ. ಓಕೆ, ಸೊ ಆ ಟೈಮಲ್ಲಿ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಹೆವಿ ಮೀಲ್ ಥರ ಕೊಡ್ಬೋದು. ಸೊ ನೆಕ್ಸ್ಟ್ ತುಪ್ಪನ ಆ್ಯಡ್ ಮಾಡೋದನ್ನು ಮರಿಬೇಡಿ. ಡ್ರೈ ಫ್ರೂಟ್ಸ್ ಕೂಡ ಮಗುವಿಗೆ ತುಂಬ ಒಳ್ಳೆಯದು. ಸೊ ಲಿಮಿಟಲ್ಲಿ ಕೊಡೋದಕ್ಕೆ ಹೋಗಿ ಒಂದೇ ಸಲ ಜಾಸ್ತಿ ಕೊಡೋದಕ್ಕೆ ಹೋಗಬೇಡಿ. ಸೊ ಡ್ರೈ ಫ್ರೂಟ್ಸ್ ಕೂಡ ಮಕ್ಕಳ ವೇಟ್ಗೆ ಅಂತ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ 2 hours ಬಿಟ್ಟು ಮತ್ತೆ ಬ್ರೆಸ್ಟ್ ಫೀಡಿಂಗ್ನ ಮಾಡಿ. ಸೊ ನೈಟ್ ರಾತ್ರಿ ಸಮಯಕ್ಕೆ ಬಂದರೆ ಮಗುವಿಗೆ ಅರೌಂಡ್ 9 ಗಂಟೆ ಅಥವಾ 10 ಗಂಟೆಗೆ ಆಹಾರಗಳನ್ನು, ಫುಡ್ನ ಏನಿದೆಯಲ್ಲ ಅದನ್ನು ಲೈಟಾಗಿ ಕೊಡಿ, ಜಾಸ್ತಿ ಹೆವಿಯಾಗಿ ಕೊಡೋಕೆ ಹೋಗಬೇಡಿ. ಆಲ್ರೆಡಿ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ಹೆವಿ ಫುಡ್ ಕೊಟ್ಟಿರ್ತೀರ. ಸೊ ಹಾಗಾಗಿ ರಾತ್ರಿಯಲ್ಲಿ ಮಗುವಿಗೆ ಲೈಟಾಗಿ ಫುಡ್ನ ಕೊಡಬೇಕಾಗತ್ತೆ. ಲೈಕ್ ವೆಜಿಟೇಬಲ್ಸ್ ಕೊಡ್ಬೋದು, ಅಥವಾ ವೆಜಿಟೇಬಲ್ ಫ್ರೀಸ್ ಕೊಡ್ಬೋದು, ಆ್ಯಂಡ್ ಫ್ರೂಟ್ಸ್ ಕೊಡ್ಬೋದು, ಇದನ್ನೆಲ್ಲ ಕೊಡ್ಬೋದು. ಸೊ ನೆಕ್ಸ್ಟ್ ಸೆಕ್ಷನಿಗೆ ಹೋಗೋಣ. ಸೊ ಈ ಟೈಮಲ್ಲಿ ಮಗುವಿಗೆ ವೇಟ್ ಗೇನ್ ಮಾಡುವಂಥ ಆಹಾರಗಳು ಯಾವ್ಯಾವುದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಆಲ್ರೆಡಿ ಹೈಲೈಟ್ ಮಾಡಿದ್ದೀನಿ, ಯಾವ್ಯಾವ ಥರ ಫುಡ್ನ ಕೊಡಬೇಕು ಅನ್ನೋದನ್ನು ಆಲ್ರೆಡಿ ಹೈಲೈಟ್ ಮಾಡಿದ್ದೀನಿ. ಎರಡನೇದು ಬಂದು ಎಗ್, ಮೊಟ್ಟೆನ ಈ ಟೈಮಿಂದ ಮಗುವಿಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗತ್ತೆ. ಓಕೆ, ಸೊ ಬೇಯಿಸಿದ ಮೊಟ್ಟೆನ ಕೂಡ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಮಗುವಿಗೆ ತಿನ್ನಿಸ್ಬೋದು. ಇಲ್ಲ ಅಂತಂದರೆ 2-3 ಚಮಚ ಎಗ್ ಆಮ್ಲೆಟ್ ಮಾಡಿ ಕೊಡಬೇಕಾಗತ್ತೆ. ಸೊ ಥರ್ಡ್ ಒನ್ ಬಂದು ಡ್ರೈ ಫ್ರೂಟ್ಸ್ ಪೌಡರ್ನ ನೀವು ಪ್ರತಿಯೊಂದಕ್ಕೂ ಆ್ಯಡ್ ಮಾಡೋದು ತುಂಬ ಒಳ್ಳೆಯದು. ನೀವು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡಿ, ಆದರೆ ಎಲ್ಲನೂ ಒಂದೇ ಸಲ ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ. ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ಇದು ತುಂಬ ರೇರ್ಲಿ ಆಗುತ್ತೆ. ಬಟ್ ಎಲ್ಲನೂ ಒಂದೇ ಸಲ ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ, 1 by 1 ಸ್ಟಾರ್ಟ್ ಮಾಡಿ ನೀವು. ನೆಕ್ಸ್ಟ್ ಬಂದು ಸ್ವೀಟ್ ಪೊಟೇಟೊ, ಗೆಣಸು ಅಂತ ಏನು ಹೇಳ್ತೀವಲ್ಲ ಅದನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಮಗುವಿಗೆ ಅದನ್ನು ತಿನ್ನಿಸ್ಬೋದು. ಇದು ಕೂಡ ಮಗುವಿನ ವೇಟ್ಗೆ, ಮಗುವಿನ ಬೆಳವಣಿಗೆಗೂ ಹೆಲ್ಪ್ ಮಾಡುತ್ತೆ. ಸೊ ಮೇನ್ ಇಂಪಾರ್ಟೆಂಟ್ ಅಂತ ಅಂದರೆ ಬಾಳೆಹಣ್ಣನ್ನು ದಯವಿಟ್ಟು ಕಡೆಗಣಿಸಬೇಡಿ. ಬಾಳೆಹಣ್ಣು ತುಂಬ ಒಳ್ಳೆಯದು, ಬೆಳವಣಿಗೆಗೆ ತುಂಬ ಹೆಲ್ಪ್ ಮಾಡುತ್ತೆ, ವೇಟ್ ಗೇನ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದರ ಜೊತೆಗೆ ಡೈಜೆಷನ್, ಜೀರ್ಣಕ್ರಿಯೆಗೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಹಾಗೆ ಇದರ ಜೊತೆಗೆ ಮನೆಯಲ್ಲಿ ಮಾಡಿರುವಂತಹ ಕರ್ಡ್, ಮೊಸರು, ಇದರಲ್ಲಿ ಪ್ರೋಬಯೋಟಿಕ್ ಇರೋದ್ರಿಂದ, ಪ್ರೋಟೀನ್ಸ್ ಇರೋದ್ರಿಂದ ಕರ್ಡ್ ಕೂಡ ಮಕ್ಕಳ ಬೆಳವಣಿಗೆಗೆ ತುಂಬ ಒಳ್ಳೆಯದು. ಸೊ ನಾನು ಆಲ್ರೆಡಿ ಹೇಳಿರೋ ಹಾಗೆ ರಾಗಿನ ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಮೊಳಕೆ ಬರೆಸಿ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಸೊ ನೆಕ್ಸ್ಟ್ ಪಾರ್ಟ್ ಬಂದು ಯಾವ್ಯಾವ ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕು ಅಂತ. ಸೊ ಉಪ್ಪು, ಖಾರ, ಶುಗರ್, ಸಕ್ಕರೆನ ಅತಿಯಾಗಿ ಬಳಸೋದಕ್ಕೆ ಹೋಗಬಾರ್ದು. ಆ್ಯಂಡ್ ಪ್ಯಾಕೇಜ್ ಫುಡ್, ಅಂಗಡಿಯಲ್ಲಿ ಸಿಗುವಂಥ ಪ್ಯಾಕ್ ಆಗಿರುವಂಥ ಫುಡ್, ಈ ಥರದನ್ನೆಲ್ಲ ಬಳಸೋಕ್ಕೆ ಹೋಗಬಾರ್ದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಮಗುನ ಬೇರೆ ಮಗುವಿನ ಜೊತೆ ಕಂಪೇರ್ ಮಾಡೋದಕ್ಕೆ ಹೋಗಬಾರ್ದು. ಆ ಮಗು ಅಷ್ಟು ತಿಂತಾ ಇದೆ, ನಮ್ಮ ಮಗು ತಿಂತಾ ಇಲ್ಲ, ಆ ಥರ ಕಂಪೇರ್ ಮಾಡೋದಕ್ಕೆ ಹೋಗಬಾರ್ದು. ಸೊ ಪ್ರತಿಯೊಂದು ಮಕ್ಕಳ ಬೆಳವಣಿಗೆ ಘಟ್ಟಗಳು ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಬೇರೆ ಮಗುವಿನ ಜೊತೆ ಕಂಪೇರ್ ಮಾಡೋದಕ್ಕೆ ಹೋಗಬಾರ್ದು. ಮನಸ್ಸಿಗೆ ಬಂದಾಗ ಏನೆಲ್ಲ ಮೈಲ್ ಸ್ಟೋನ್ ಆ್ಯಕ್ಟಿವ್ ಆಗಿರಬೇಕು ಅಂತ ಅಂದರೆ ಮಗು ಈ ಟೈಮಲ್ಲಿ, ಫಸ್ಟ್ ಒಂದು ಮಗು ಈ ಟೈಮಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದನ್ನು ಕಲ್ತಿರಬೇಕು. ಆ್ಯಂಡ್ ಸೋಷಿಯಲ್ ಸ್ಮೈಲ್ ಇರಬೇಕು. ಇದು ಯಾವುದು ಮಾಡ್ತಾ ಇಲ್ಲ ಮಗು ಅಂದರೆ ನೀವು ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈ ಏಜಲ್ಲಿ ಮಗುವಿನ ಲ್ಯಾಂಗ್ವೇಜ್ ಏನು ಬ್ಯಾ ಅನ್ನೋ ಲ್ಯಾಂಗ್ವೇಜ್ ಇರುತ್ತಲ್ಲ, ಆ ಲ್ಯಾಂಗ್ವೇಜನ್ನು ಸ್ಟಾರ್ಟ್ ಮಾಡ್ಕೊಂಡಿರತ್ತೆ. ಓಕೆ, ಟು ಸಮರೈಸ್, ಮಗುವಿಗೆ ಎಷ್ಟು ಪ್ರಮಾಣದಲ್ಲಿ ಆಹಾರ ಕೊಡ್ತೀವಿ
ಹೆಲ್ದಿ ಅನ್ನೋದಕ್ಕಿಂತ ನಾವು ಕರೆಕ್ಟ್ ವೇಯಲ್ಲಿ ಕೊಡ್ತಾ ಇದ್ದೀವ, ರೈಟ್ ಮೆಥಡ್ ಕೊಡ್ತಾ ಇದ್ದೀವ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನೆಲ್ಲ ಫಾಲೋ ಮಾಡಿ ಮಗುವಿನ ಬೆಳವಣಿಗೆಗೆ ಹೆಲ್ಪ್ಫುಲ್ ಆಗುತ್ತೆ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನೀವು ತಿಳ್ಕೊಬೇಕು, ಯಾವ ಟಾಪಿಕ್ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ.